ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಂದೆ ತಾಯಿ, ಆದರೆ ನನಗೆ ಭವಿಷ್ಯ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಕೂಡ ನನ್ನ ತಾಯಿ. ನನ್ನ ಮೈಯಲ್ಲಿ ಹರಿತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದ ರಕ್ತ. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಬಾವುಟವನ್ನು ಕಟ್ಟೋದಕ್ಕೂ ಸಿದ್ಧ, ವೇದಿಕೆಯನ್ನು ರೆಡಿ ಮಾಡೋಕ್ಕೂ ಸಿದ್ಧ, ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಸ ಗುಡಿಸೋಕ್ಕೂ ಕೂಡ ಸಿದ್ಧ. ಇಷ್ಟು ನಿಷ್ಠಾವಂತರಾಗಿರುವಂಥ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಆಪತ್ಬಾಂಧವ, ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ಗೆ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲ ತಿಂಗಳುಗಳು ಕಳೆದು ಹೋಗ್ತಾ ಇತ್ತು. ಆದರೆ ಅಂದುಕೊಂಡದ್ದು ಯಾವುದೂ ಕೂಡ ಡಿ.ಕೆ. ಶಿವಕುಮಾರ್ ಪಾಲಿಗೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆ ಶಿವ ಲೋಕ ಕಲ್ಯಾಣಕ್ಕೋಸ್ಕರ, ಸಮಾಜವನ್ನು ಉಳಿಸೋಕ್ಕೋಸ್ಕರ ವಿಷವನ್ನೇ ಕುಡಿದಿದ್ದ. ಆದರೆ ಕರ್ನಾಟಕದ ಈ ಶಿವ CM ಸ್ಥಾನಕ್ಕೋಸ್ಕರ ದಿನೇ ದಿನೇ ವಿಷವನ್ನು ತನ್ನ ಗಂಟಲಲ್ಲೇ ಇಟ್ಕೊಳ್ತಿದ್ದಾರೆ. ವಿಷ ಅಂದರೆ ಆ ವಿಷ ಅಲ್ಲ, ಬದಲಿಗೆ ಟೀಕೆಗಳನ್ನು ಮಾಡ್ತಾ ಇರುವಂಥ, ಅದರಲ್ಲೂ ಕೂಡ ಸ್ವಪಕ್ಷದವರೇ ಮಾಡ್ತಾ ಇರುವಂಥ ಟೀಕೆಗಳು, ಇನ್ನು ವಿರೋಧ ಪಕ್ಷಗಳು ಮಾಡ್ತಾ ಇರುವಂಥ ಟೀಕೆಗಳು, ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರೇ ಮಾಡ್ತಾ ಇರುವಂಥ ಟೀಕೆಗಳು ಅನ್ನುವಂಥ ವಿಷಯವನ್ನು ದಿನ ದಿನ ತನ್ನ ಗಂಟಲಲ್ಲಿ ಇಟ್ಕೊಂಡು ವಿಷಕಂಠರಾಗ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಅಷ್ಟಕ್ಕೂ ಡಿ.ಕೆ. ಶಿವಕುಮಾರ್ ಇಷ್ಟೊಂದು ತಾಳ್ಮೆಯನ್ನು ವಹಿಸ್ತಾ ಇರೋದಾದರೂ ಯಾಕೆ ಅನ್ನುವಂಥ ಪ್ರಮುಖ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ನಾವೇ ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕೆ ಯಾರಾದರೂ ಬಂದರೆ ಅದಕ್ಕೆ ಉತ್ತರ ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಬರುವಂಥ ರಿಸಲ್ಟ್ ಕೂಡ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನೀವು ನೋಡಿರ್ತೀರಿ. ಯಾವಾಗ 2.5 ವರ್ಷದ ಅವಧಿಗೆ ಡಿ.ಕೆ. ಶಿವಕುಮಾರ್, ಮೊದಲಿಗೆ ಸಿದ್ದರಾಮಯ್ಯವರು CM, 2.5 ವರ್ಷ ಆದಮೇಲೆ ಡಿ.ಕೆ. ಶಿವಕುಮಾರ್ CM ಅನ್ನುವಂಥ ಒಪ್ಪಂದ ಇತ್ತಲ್ಲ, ಆ 2.5 ವರ್ಷ ಕಳೆಯೋಕ್ಕೂ ಮುನ್ನ ಸಾಕಷ್ಟು ಹೇಳಿಕೆಗಳು ಬರ್ತಾ ಇದ್ದವು. ಸಿದ್ದರಾಮಯ್ಯವರೇ ಮುಂದುವರಿತಾರೆ, 5 ವರ್ಷ ಸಿದ್ದರಾಮಯ್ಯವರೇ CM ಅನ್ನುವಂಥ ಹೇಳಿಕೆಗಳು ಬಂದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಆಗಲಿ ಅವರ ಸಹೋದರ ಡಿ.ಕೆ. ಸುರೇಶ್ ಅವರ ರಿಯಾಕ್ಷನ್ ಬೇರೆ ರೀತಿಯೇ ಇರ್ತಾ ಇತ್ತು. ಅದಕ್ಕೆ ಹಿರಿಯ ಸಚಿವ MB ಪಾಟೀಲ್ ಅವರು ಈ ಹಿಂದೆ, ಕೆಲ ತಿಂಗಳುಗಳ ಹಿಂದೆ, ಬಹುಶಃ 1.5 ವರ್ಷ ಆಯಿತು ಅನಿಸುತ್ತೆ, ಹೇಳಿಕೆಯನ್ನು ಕೊಟ್ಟಿದ್ರು, ಸಿದ್ದರಾಮಯ್ಯವರೇ ಪೂರ್ಣ 5 ವರ್ಷವನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ. ಆಗ ಡಿ.ಕೆ. ಸುರೇಶ್ ಅವರು MP ಆಗಿದ್ರು, ವಿಧಾನಸೌಧದಲ್ಲಿ ಒಂದು ಗಲಾಟೆ ಆಯಿತು. ಆ ಗಲಾಟೆಗೆ ಅವತ್ತು ಮಾಧ್ಯಮಗಳು ಕೂಡ ಸಾಕ್ಷಿಯಾಗಿತ್ತು. ಬಹುತೇಕ ಒಂದು ಜಟಾಪಟಿಗೆ MB ಪಾಟೀಲ್ ಹಾಗೂ ಡಿ.ಕೆ. ಸುರೇಶ್ ಅವರು ಬಿದ್ದರು. ಅವತ್ತೊಂದು ದೊಡ್ಡ ಗಲಾಟೆನೇ ಆಗುತ್ತೆ ಅನ್ನುವಂಥ ಮಟ್ಟಿಗೆ ಪರಿಸ್ಥಿತಿ ಹೋಗಿತ್ತು. ಆಗ ಅಲ್ಲಿದ್ದಂಥ ಹಿರಿಯ ನಾಯಕರೇ ಡಿ.ಕೆ. ಸುರೇಶ್ ಅವರನ್ನ ತಡೆದ್ರು. ಒಂದಷ್ಟು ದಿನಗಳ ಕಾಲ ಜಟಾಪಟಿ ಕೂಡ ಮುಂದುವರಿತು. ಅದಾದ ಬಳಿಕ KN ರಾಜಣ್ಣ ಅವರು ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆ ಹೇಳಿಕೆಗಳು ಕೊಟ್ಟಂಥ ಪರಿಣಾಮ ಕಡೆಗೆ ಇವತ್ತು ರಾಜಣ್ಣ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಇನ್ನು ಯಾವುದೇ ಹೇಳಿಕೆಗಳು ಬಂತು ಅಂದರೆ ಅದು ಡಿ.ಕೆ. ಶಿವಕುಮಾರ್ ಪರವಾಗಿರುವಂತಹ ಶಾಸಕರ ಹೇಳಿಕೆ ಆಗಿರ್ಬೋದು, ಅಥವಾ ಸಿದ್ದರಾಮಯ್ಯ ಪರವಾಗಿರುವಂಥ ಹೇಳಿಕೆಗಳು ಬಂದರೆ ಖಡಕ್ಕಾಗಿ ಕೌಂಟರ್ ಕೊಡ್ತಾ ಇದ್ರು ಡಿ.ಕೆ. ಶಿವಕುಮಾರ್, ಎಲ್ಲರ ಬಾಯನ್ನ ಕೂಡ ಮುಚ್ಚಿಸ್ತಾ ಇದ್ರು. ಆದರೆ ಯಾವಾಗ ಈ ಕಳೆದ ನವೆಂಬರ್ಗೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ, ಅದಾದಮೇಲೆ ಬರ್ತಾ ಇರುವಂಥ ಹೇಳಿಕೆಗಳಿದೆಯಲ್ಲ, ಆ 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯವರು CM ಸ್ಥಾನವನ್ನು ಬಿಟ್ಟು ಕೊಡುವಂತಹ ಯಾವುದೇ ಸುಳಿವು ಕಾಣಿಸ್ತಾ ಇಲ್ಲ. ಆದರೆ ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ರೆಬಲ್ ಆಗ್ತಾರೆ. ಸ್ವತಃ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರೇ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಶಿವನ ರೀತಿಯಲ್ಲೇ ತಾಳ್ಮೆಯನ್ನು ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಅವರ ಹೆಸರಲ್ಲೇ ಶಿವ ಇದ್ದಾರೆ, ಜೊತೆಗೆ ಅವರು ಕೂಡ ಶಿವನ ಪರಮ ಭಕ್ತರು. ಹೀಗಾಗಿ ತಾಳ್ಮೆಯನ್ನು ವಹಿಸ್ಕೊಂಡು ಯಾರು ಏನೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದಕ್ಕೆ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಿಲ್ಲ. ಬದಲಿಗೆ ತಾಳ್ಮೆಯಿಂದ ಅದಕ್ಕೆಲ್ಲವನ್ನೂ ಕೂಡ ರಿಯಾಕ್ಟ್ ಮಾಡದೆ ಹೈಕಮಾಂಡ್, ಅವರೇ ನಮ್ಮ ಹೈಕಮಾಂಡ್. ಯತೀಂದ್ರ ಅವರು ಹೇಳಿಕೆ ಕೊಟ್ಟರು, ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಅನುಭವದ ಮುಂದೆ ಯತೀಂದ್ರ ಸಿದ್ದರಾಮಯ್ಯ 1% ಕೂಡ ಸರಿಸಮ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಯತೀಂದ್ರ ಸಿದ್ದರಾಮಯ್ಯ ಅವರೇ ಸಾಕಷ್ಟು ಡಿ.ಕೆ. ಶಿವಕುಮಾರ್ ಅವರನ್ನ, ಡಿ.ಕೆ. ಸುರೇಶ್ ಅವ್ರನ್ನ ಕೆಳಿಸುವಂಥ ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಅವರೇ ನಮ್ಮ ಪಕ್ಷದ ಹೈಕಮಾಂಡ್ ಅನ್ನುವಂಥ ಒಂದೇ ಒಂದು ಹೇಳಿಕೆಯಲ್ಲಿ ಮುಗಿಸ್ತಾರೆ. ಇನ್ನು ಮಹದೇವಪ್ಪ ಅವರು, ಕಾಂಗ್ರೆಸ್ ಶಾಸಕರು ಯಾರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾರಲ್ಲ, ಅಂಥವ್ರನ್ನ ಬೀದಿ ನಾಯಿಗೆ ಹೋಲಿಸಿದ್ರು. ಆಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು, ಮಹದೇವಪ್ಪ ಅವರು ನಮ್ಕಿನ್ನ ಹಿರಿಯರು, ಹೈಕಮಾಂಡ್ ಅವರೇ ನಮ್ಮ ಹೈಕಮಾಂಡ್ ಅಂತೇಳಿ ತುಂಬ ತಾಳ್ಮೆಯಿಂದ ವರ್ತಿಸ್ತಿದ್ದಾರೆ.
ಹಾಗಾದರೆ ಡಿ ಕೆ ಶಿವಕುಮಾರ್ ವಿಷಕಂಠನಾಗೆ ಉಳಿತಾರ? ಖಂಡಿತ ಇಲ್ಲ. ಆ ಸ್ವಭಾವ ಕೂಡ ಡಿ ಕೆ ಶಿವಕುಮಾರ್ ಅವರಿಲ್ಲ. ಸಿ ಎಂ ಸ್ಥಾನವನ್ನು ನಾವು ಈ ಹಿಂದೆನೇ ಡಿ ಕೆ ಶಿವಕುಮಾರ್ ಹೇಳಿದರು, ಅಧಿಕಾರ ಅನ್ನೋದು ಯಾವುದೂ ಕೂಡ ಸುಲಭವಾಗಿ ಬರೋದಿಲ್ಲ, ನಾವು ಜಾಡ್ಸ್ ಒದ್ದು ಈಸ್ಕೊಬೇಕು ಅಂತ ಹೇಳಿ. ಆದರೆ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಆ ರೀತಿಯಾದಂಥ ಪರಿಸ್ಥಿತಿಗೆ ಕೈ ಹಾಕುವ ಮಟ್ಟಕ್ಕೆ ಹೋಗ್ತಾ ಇಲ್ಲ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲೇ ನಮಗೆ ಅಧಿಕಾರ ಸಿಗುತ್ತೆ, ಅದನ್ನು ಪಡ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಸದ್ಯ ವಿಷಕಂಠರಾಗಿದ್ದಾರೆ. ಆದರೆ ಇದೇನಾದರೂ ಕೂಡ ಅಪ್ಪಿ ತಪ್ಪಿ ಈಗ ದಲಿತ ಸಿ ಎಂ ಅಸ್ತ್ರ ಕೂಡ ಬಳಕೆ ಆಗ್ತಾ ಇದೆ. ಹಾಗೇನಾದರೂ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಮುದಾಯದ ನಾಯಕರನ್ನು ಸಿ ಎಂ ಆಗಿ ಮಾಡಿದ್ರು, ಅಥವಾ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿ 5 ವರ್ಷ ಏನಾದ್ರು ಪೂರೈಕೆ ಮಾಡುವಂಥ ಸಾಧ್ಯತೆಗಳೇನಾದ್ರು ಗೋಚರ ಆಯಿತು ಅಂತಂದರೆ ಆಗಲೂ ಕೂಡ ಡಿ ಕೆ ಶಿವಕುಮಾರ್ ವಿಷಕಂಠರಾಗಿ ತಾಳ್ಮೆಯಿಂದ ಇಡ್ತಾರ? ಖಂಡಿತ ಇಲ್ಲ. ಬದಲಿಗೆ ಯಾವ ವಿಷವನ್ನು ಕುಡಿದಂಥ ಶಿವ ವಿಷಕಂಠನಾಗ್ತಾನೋ ಅದೇ ಶಿವ ತನ್ನ 3ನೇ ಕಣ್ಣನ್ನು ಕೂಡ ಬಿಟ್ಟು ಲೋಕವನ್ನೇ ಭಸ್ಮ ಮಾಡುವಂಥ ಕೆಪಾಸಿಟಿ ಕೂಡ ಇರುವಂಥ ಶಿವನಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ಫಾಲೋವರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಆ ರೀತಿಯಾದಂಥ ಸಿ ಎಂ ಸ್ಥಾನ ಕಡೆಗೂ ಕೈ ತಪ್ಪಿ ಹೋಗ್ತಾ ಇದೆ ಅಂತಂದರೆ 3ನೇ ಕಣ್ಣನ್ನು ಬಿಡೋದಕ್ಕೂ ಡಿ ಕೆ ಶಿವಕುಮಾರ್ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ಹತ್ತಿರದಿಂದ ಬಲ್ಲಂಥವರು, ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ತಿಳ್ಕೊಂಡಿರುವಂಥ ಯಾರು ಅವರ ಅಭಿಮಾನಿಗಳು ಆಪ್ತರಿದಾರಲ್ಲ ಅವ್ರಿಗಷ್ಟೇ ಗೊತ್ತು. ಹೀಗಾಗಿ ಉಳಿದಂಥ ಅವಧಿಗೆ ಡಿ ಕೆ ಶಿವಕುಮಾರ್ ವಿಷಕಂಠನಾಗಿ ಬೇರೆಯವ್ರಿಗೆ ಬಿಟ್ಕೊಡ್ತಾರಾ ಅಥವಾ 3ನೇ ಕಣ್ಣನ್ನು ಬಿಡುವಂಥ ಸಮಯ ಬಂದಿದೆಯಾ? ಸದ್ಯಕ್ಕೆ ನೋಡಿದ್ರೆ ಬಂದಿದೆ ಅನ್ನುವಂತಹ ಚರ್ಚೆಗಳೇ ಹೆಚ್ಚಾಗ್ತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇನ್ನು 1 ವಾರದಲ್ಲಿ ಈ ಸಮಸ್ಯೆ ಬಗೆಹರಿಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರ ಬದಲಿಗೆ ಅವರ ಬೆಂಬಲಿಗರೇ ಕೊಡ್ತಾ ಇದ್ದಾರೆ. ಹೀಗಾಗಿ ಯಾವ ರೀತಿಯಲ್ಲಿ ಕರ್ನಾಟಕದ ರಾಜಕೀಯ ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತೆ? ಡಿ ಕೆ ಶಿವಕುಮಾರ್ ಅವರು 2028ರ ಅವಧಿಗೂ ಮುನ್ನವೇ ಸಿ ಎಂ ಆಗಿ 28ಕ್ಕೆ 2ನೇ ಬಾರಿಗೆ ಸಿ ಎಂ ಆಗ್ತಾರಾ, ಅಥವಾ 28ಕ್ಕೆ ಮೊದಲನೇ ಬಾರಿ ಸಿ ಎಂ ಆಗ್ತೀನಿ ಅಲ್ಲಿವರೆಗೂ ವಿಷಕಂಠನಾಗಿ ಇದ್ಬಿಡೋಣ ಅಂತಾರ, ಅಥವಾ ತಮ್ಮ 3ನೇ ಕಣ್ಣನ್ನು ಬಿಟ್ಟು ತಾವು ಸಿ ಎಂ ಆಗುವಂಥ ಆಸೆಯನ್ನು ಜೀವಂತವಾಗಿ ಇಟ್ಕೊತಾರ, ಅಥವಾ ಸರ್ಕಾರವೇ ಆ 3ನೇ ಕಣ್ಣಿನ ತಾಪಕ್ಕೆ ಸರ್ಕಾರವೇ ಅಲ್ಲೋಲ ಕಲ್ಲೋಲವಾಗಿ ಬಿದ್ದೋಗುತ್ತಾ? ಕಾದು ನೋಡಬೇಕು. ನಮಸ್ಕಾರ.